ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಾಗ ಕೇತು ದಶೆಯಲ್ಲಿ ಹುಟ್ಟಿರ್ತಾರ ನೀವು. ನೋಡಿ, 27 ನಕ್ಷತ್ರಗಳಲ್ಲಿ ಮೂಲಾ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ ಅನ್ನೋದು ಇವತ್ತಿನ ವಿಷಯವನ್ನು ತಿಳಿಸ್ತೇವೆ. ಪ್ರತಿ ನಕ್ಷತ್ರವು ಕರ್ಮವನ್ನು ಸೂಚಿಸ್ತದೆ. ಹಾಗೆಯೇ 9 ಗ್ರಹಗಳಲ್ಲಿ ಎಲ್ಲಾ ಗ್ರಹಗಳು ಕೂಡ ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತಾ ಇರ್ತವೆ. ಅದು ಒಳ್ಳೆ ಕರ್ಮ ಆಗಿರ್ಬೋದು ಅಥವಾ ಅವಕರ್ಮ ಕೂಡ ಆಗಿರ್ಬೋದು, ಅದನ್ನು ಸೂಚಿಸ್ತಾ ಇರ್ತವೆ. ನೋಡಿ, ಈ ನಕ್ಷತ್ರ ಮೂಲಾ ನಕ್ಷತ್ರದ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಜನ ತಪ್ಪು ತಿಳುವಳಿಕೆ ಇದ್ದಾರೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಬಾರದು ಮಗು ಅಂತ ತಪ್ಪದು. ನೋಡಿ, ಮೂಲಾ ನಕ್ಷತ್ರ ಧನುರ್ರಾಶಿಯಲ್ಲಿ ಬರ್ತದೆ. ಧನುರ್ರಾಶಿ ಗುರುವಿನ ರಾಶಿ. ಸಾಕ್ಷಾತ್ ಗುರುಗಳ ಆಶೀರ್ವಾದ ಇರ್ತದೆ. ಶಿವಭಕ್ತರಾಗಿರ್ತಾರೆ ಮೂಲಾ ನಕ್ಷತ್ರದವರು. ಯಾವಾಗ ನೋಡಿದ್ರು ಶಿವನ ಒಂದು ರೀತಿಯ ಆಶೀರ್ವಾದ ಅವರಿಗೆ ಇರ್ತದೆ. ನೇರವಾಗಿ ಮಾತಾಡ್ತಾರೆ, ಮಕ್ಕಕ್ಕೆ ಹೊಡೆದಂಗೆ. ಅದೇ ಧನುಸ್ಸು ರಾಶಿ ಅಂದ್ರೆ, ಧನುಸ್ಸು ಅಂದ್ರೆ ಬಿಲ್ಲು ಬಾಣ. ಬಾಣ ಯಾವ ರೀತಿ ನೇರವಾಗಿ ನಾಟುತ್ತೋ ಹಾಗೆ ಇವ್ರ ಮಾತುಗಳು ಕೂಡ ನಾಟ್ತಾ ಇರ್ತವೆ. ಸಕ್ಸಸ್ ತುಂಬಾ ಇರುತ್ತೆ, ಯಾಕಂದ್ರೆ ಗುರುವಿನ ರಾಶಿ ಆಗಿರೋದ್ರಿಂದ ತುಂಬಾ ಸಕ್ಸಸ್ ಇರೋ ನಕ್ಷತ್ರ ಮೂಲಾ ನಕ್ಷತ್ರ. ಹುಟ್ಟಬಹುದು, ತುಂಬಾ ಒಳ್ಳೆ ಸಕ್ಸಸ್ ಇರುತ್ತೆ. ಯಾವ ದೋಷಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದರಲ್ಲೂ ಕೂಡ ಮೂಲಾ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಇನ್ನೂ ಹೆಚ್ಚಿನ ಸಕ್ಸಸ್ ಇರುತ್ತೆ. ಅವ್ರು ಯಾವ ದೇವರಿಗೆ ಕೈ ಮುಗಿಯದಿದ್ರೂ ಕೂಡ ದೇವರ ಆಶೀರ್ವಾದ ಅವರಿಗೆ ಯಾವಾಗಲೂ ಇರುತ್ತೆ. ಅವ್ರಿಗೆ ತುಂಬಾ ದೊಡ್ಡ ಸಕ್ಸಸ್ ಇರುತ್ತೆ. ನೋಡಿ, ಮೂಲಾ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ಅಂತ ಮೂಲ ಒಂದು ವಿಷಯಕ್ಕೆ ಬರ್ತೇನೆ. ಹಿಂದಿನ ಜನ್ಮದಲ್ಲಿ ನಿಮ್ಮ ಅಜ್ಜ ಅಂದ್ರೆ ತಂದೆಯ ತಂದೆಯನ್ನು ನೀವು ಸರಿಯಾಗಿ ನೋಡ್ಕೊಂಡಿರಲ್ಲ, ಅಥವಾ ಅವರಿಗೆ ಅನ್ಯಾಯ ಆಗಿರ್ಬೋದು ನಿಮ್ಮಿಂದ, ಅಥವಾ ಅವರ ಮನಸ್ಸಿಗೆ ನೋವಾಗಿರ್ಬೋದು, ಹಿಂಸೆ ಆಗಿರ್ಬೋದು, ತೊಂದರೆ ಆಗಿರ್ಬೋದು ಅವರಿಗೆ, ಅಥವಾ ನಿಮ್ಮ ಮೇಲೆ ಏನೋ ಬೇಜಾರು ಇಟ್ಕೊಂಡಿರ್ಬೋದು. ಅವರ ಸೇವೆಯನ್ನು ನೀವು ಮಾಡದೆ ಹೋಗಿರಬಹುದು. ಒಂದು ರೀತಿಯಲ್ಲಿ ಅಜ್ಜನ ಆಶೀರ್ವಾದ, ಹಿಂದಿನ ಜನ್ಮದಲ್ಲಿ ಅಜ್ಜನ ಆಶೀರ್ವಾದ ನಿಮಗಿರ್ಲಿಲ್ಲ. ಅದಕ್ಕೆ ಈ ಕಾರಣ ಈ ಒಂದು ಜನ್ಮದಲ್ಲಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ಹುಟ್ಟಿದಾಗ ಕೇತು ದಶೆಯಲ್ಲಿ ಹುಟ್ಟಿರ್ತೀರಾ. ನೋಡಿ, ಪ್ರತಿ ಒಂದು ವಿಷಯವೂ ಕೂಡ ಕರ್ಮವನ್ನು ಸೂಚಿಸ್ತಾ ಇರ್ತದೆ. ಏನ್ ಮಾಡ್ಬೇಕಪ್ಪ ಪರಿಹಾರ ಅಂತಂದ್ರೆ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರೇ ಆಗ್ಲಿ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೇ ಆಗ್ಲಿ, ಮತ್ತು ಮಖಾ ನಕ್ಷತ್ರದಲ್ಲಿ ಹುಟ್ಟಿದವರೇ ಆಗ್ಲಿ, ಮೂವರು ಕೂಡ, ಯಾಕಂದ್ರೆ ಎಲ್ಲವೂ ಕೇತುವಿನ ನಕ್ಷತ್ರಗಳು, ಕೇತು ಗ್ರಹಕ್ಕೆ ಒಳಪಡ್ತವೆ. ಈ ಮೂಲಾ ನಕ್ಷತ್ರದವರು ಮತ್ತು ಅಶ್ವಿನಿ ಮತ್ತು ಮಖಾ ನಕ್ಷತ್ರದವರು ಈಗಿನ ಜನ್ಮದಲ್ಲಿ ನಿಮ್ಮ ತಂದೆಯ ತಂದೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಪಿತಾಮಹ ಅಂತ ಏನ್ ಕರಿತೀವಿ, ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವರ ಸೇವೆ ಮಾಡಬೇಕು. ಅವರ ಮನಸ್ಸಿಗೆ ಖುಷಿ ಆಗಂಗ್ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಬೈಯಕ್ ಹೋಗ್ಬಾರ್ದು, ಹೀಯಾಳ್ಸಕ್ ಹೋಗ್ಬಾರ್ದು, ಅವಮಾನ ಮಾಡ್ಲಿಕ್ಕೆ ಹೋಗ್ಬಾರ್ದು, ಬೇಜಾರಾಗಬಾರ್ದು ಅವರಿಗೆ. ಆ ರೀತಿ ಖುಷಿಯಾಗಿ ಸಂತೋಷವಾಗಿ ಅವರ ಸೇವೆಯನ್ನು ಮಾಡಿ, ಅಷ್ಟು ಮಾಡಿದ್ರೆ ನಿಮ್ಮ ನಕ್ಷತ್ರ ನಿಮಗೆ ಒಳ್ಳೇದು ಮಾಡ್ತದೆ. ಅಕಸ್ಮಾತ್ ಅಜ್ಜ ಇಲ್ಲಪ್ಪ ಅನ್ನೋದಾದ್ರೆ ಒಂದು ಕೆಲಸ ಮಾಡಿ, ಅಜ್ಜ ಸಮಾನರಾದ ಹಿರಿಯ ನಾಗರಿಕರು, ಏನು ವಯಸ್ಸಾದವರು ಇರ್ತಾರೆ, ಅವರಿಗೆ ಸಹಾಯ ಮಾಡಿ, ಸಹಕಾರ ಕೊಡಿ. ಅಟ್ಲೀಸ್ಟ್ ಒಂದು ಮಾನಸಿಕ ನೆಮ್ಮದಿಯನ್ನಾದ್ರೂ ಕೊಡಿ. ದುಡ್ಡಿನಿಂದಲೇ ಮಾಡ್ತಕ್ಕಂಥದ್ದಲ್ಲ. ನೋಡಿ, ಒಂದ್ ಕಪ್ ನೀರು ಕೊಟ್ಟರು ಕೂಡ ಒಳ್ಳೆ. ವೃದ್ಧಾಶ್ರಮಗಳಿಗೆ ಹೋಗಿ ಸೇವೆ ಮಾಡಿ, ತುಂಬಾ ಒಳ್ಳೇದು. ಯಾಕಂದ್ರೆ ವೃದ್ಧಾಶ್ರಮಗಳಿಗೆ ಹೋಗಿ ಸೇವೆ ಮಾಡ್ಬಿಟ್ರೆ ರಾಹು, ಕೇತು ಮತ್ತು ಶನಿ ಗ್ರಹ, ಎಲ್ಲಾ ಗ್ರಹಗಳು ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ 3 ಗ್ರಹಗಳು ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗೆ ನೀವು ಅಜ್ಜ ಸಮಾನದ ವ್ಯಕ್ತಿಗೆ ಸಹಾಯ ಮಾಡೋದ್ರಿಂದ, ಈ ಹಿರಿಯ ನಾಗರಿಕೆ ವಯಸ್ಸಾದವರಿಗೆ ಸಹಾಯ ಮಾಡೋದ್ರಿಂದ, ಅಥವಾ ನಿಮ್ಮ ಅಜ್ಜ ಇದ್ರೆ ಇನ್ನೂ ಒಳ್ಳೇದು, ಅವ್ರಿಗೆ ಸಹಾಯ ಮಾಡೋದ್ರಿಂದ, ಅವ್ರ ಸೇವೆ ಮಾಡೋದ್ರಿಂದ ಈ ಮೂಲಾ ನಕ್ಷತ್ರದ ಶಾಂತಿ ಆಗ್ತದೆ. ಮೂಲಾ ನಕ್ಷತ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸಣ್ಣ ವಿಷಯ ಅಂತ ಉದಾಸೀನ ಮಾಡ್ಲಿಕ್ಕೆ ಹೋಗ್ಬೇಡಿ.
ತುಂಬಾ ದೊಡ್ಡ ಸಕ್ಸಸ್ ಬರುತ್ತೆ. ನಕ್ಷತ್ರ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾವ ರೀತಿ ಗ್ರಹಗಳು ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೋ, ಹಾಗೆ ನಕ್ಷತ್ರ ಕೂಡ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೋಡಿ, ನಕ್ಷತ್ರ ಶಾಂತಿಯನ್ನೇ ಮಾಡಿಸ್ತಾರೆ ಕೆಲವರು. ನವಗ್ರಹ ಶಾಂತಿ ಮಾಡುವಾಗ, ಹೋಮ ಹವನಾದಿ ಶಾಂತಿ ಮಾಡುವಾಗ ನಕ್ಷತ್ರ ಶಾಂತಿಯನ್ನೇ ಮಾಡಿಸ್ತಾರೆ. ಆಚರಣೆ ಮೂಲಕ ಶಾಂತಿಯನ್ನು ಮಾಡಬಹುದು. ನೀವು ವಯಸ್ಸಾದವರಿಗೆ ಮತ್ತು ನಿಮ್ಮ ಅಜ್ಜನಿಗೆ ಸೇವೆ ಮಾಡಿಬಿಡಿ. ಇದರಿಂದ ನಿಮ್ಮ ನಕ್ಷತ್ರ ಶಾಂತಿ ಆಗ್ತದೆ, ನಿಮಗೆ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ವಿಶೇಷ ಮತ್ತು ವಿಚಿತ್ರವಾದ ವಿಷಯಗಳನ್ನು ತಿಳಿಸ್ಲಿಕ್ಕೆ. ನಮ್ಮ ರಿಸರ್ಚೇ ಅದು. ನೋಡಿ, ಮಾಟ ಮಂತ್ರ, ಭಾನಾಮತಿ, ದುಷ್ಟಶಕ್ತ ಪ್ರಯೋಗಗಳನ್ನ ಮನೆಯಲ್ಲೇ ಮಂತ್ರ ಧ್ಯಾನ ಮುಖೇನ ಹೇಗೆ ಕಡಿಮೆ ಮಾಡಬಹುದು, ಕೆಲವು ದೇವಸ್ಥಾನಗಳ ದರ್ಶನದಿಂದ ಹೇಗೆ ಕಡಿಮೆ ಮಾಡಬಹುದು ಅಂತ ರಿಸರ್ಚ್ ಮಾಡಿದ್ದೇವೆ. ಯಾವ ಮಾಂತ್ರಿಕರ ಹತ್ರ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಕೂಡ ಬರೋ ಅವಶ್ಯಕತೆ ಇಲ್ಲ, ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡೋದ್ರಿಂದ ಮಾಟ ಮಂತ್ರ ಡೌನ್ ಆಗ್ತದೆ, ನಿಮ್ಮ ಶತ್ರುಗಳು ಕೂಡ ಸರ್ಕೊಳ್ತಾರೆ. ನಿಮಗೇನಾದ್ರೂ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.